ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೇಂದ್ರೀಯ ವಿದ್ಯಾಲಯದಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ LKGಗೆ ಫಸ್ಟ್ ಸ್ಟ್ಯಾಂಡರ್ಡ್ವರೆಗೂ ಯಾವಾಗ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗುತ್ತೆ, ಕೊನೆಯ ದಿನಾಂಕ ಯಾವುದು, ಲಾಟ್ರಿ ಯಾವತ್ತು ನಡೆಯುತ್ತೆ, ಮತ್ತೆ ವಯೋಮಿತಿ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮುಂಚಿತವಾಗಿ RTE ಅಪ್ಲಿಕೇಶನ್ ಇರುತ್ತಾ, ಮತ್ತೆ RTE ಜಬಲ್ ಇದೆಯಾ, KVಲಿ ಖಂಡಿತವಾಗೂ ಇದೆ. RTEಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದಾದ್ರೆ BPL ಕಾರ್ಡ್ ಇರಬೇಕಾಗುತ್ತೆ RTE ಬರೋದಕ್ಕಾದ್ರೆ, ಮತ್ತೆ EWS ಸರ್ಟಿಫಿಕೇಟ್, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ತಿರಲ್ಲ ಅಲ್ಲೇ ಮಾಡಿಸ್ಬೇಕಾಗುತ್ತೆ. ಇವೆರಡು ಇದ್ದರೆ RTEಗೆ ಎಲಿಜಿಬಲ್ ಆಗ್ತೀರಾ. ಹಾಗೆ ವಯೋಮಿತಿ ಏನಿರಬೇಕು ಅಂತಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಬಂದು ಮಾರ್ಚ್ 31, 2026ಕ್ಕೆ 6 ವರ್ಷ ತುಂಬಿರಬೇಕಾಗುತ್ತೆ. ಏಪ್ರಿಲ್ 1 ಹುಟ್ಟಿದ್ರು ಕೂಡ ಅವಕಾಶವಿರುತ್ತದೆ. 6 ರಿಂದ 8 ವರ್ಷವರೆಗೂ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಬಾಲವಾಟಿಕ 1, ಬಾಲವಾಟಿಕ 3ಗೂ ಕೆಲವೊಂದು ಕಡೆ ನಮ್ಮ ಕರ್ನಾಟಕದಲ್ಲಿ ಇದೆ ಸ್ಕೂಲ್ಸು. ಬೆಂಗಳೂರಲ್ಲಿ 2 ಸ್ಕೂಲ್ಸ್ ಇದಾವೆ. ಅದಕ್ಕೆ ವಯೋಮಿತಿ ಏನಿರಬೇಕು ಅನ್ನೋದಾದ್ರೆ, ವಯೋಮಿತಿಗಿಂತ ಬಾಲವಾಟಿಕ 1 ಅಂದ್ರೆ ಪ್ರೀ ಪ್ರೈಮರಿ ಅಂತ ಕರೀತಾರೆ, ಬಾಲವಾಟಿಕ 2 ಅಂದ್ರೆ LKG, ಹಾಗೂ ಬಾಲವಾಟಿಕ 3 ಅಂದ್ರೆ UKG. ಇದಕ್ಕೆ ಅರ್ಜಿನ ನೀವು ಕೂಡ ಸಲ್ಲಿಸಬಹುದು. ಇದು ಎಲ್ಲ ಆನ್ಲೈನ್ ಕೂಡ ಸೇಮ್ ಡೇಟ್ಗೆ ಸ್ಟಾರ್ಟ್ ಆಗುತ್ತೆ. ಮಾರ್ಚ್ 15, 2026ರಂದೇ ಇದಕ್ಕೂ ಕೂಡ ಬಾಲವಾಟಿಕ 1, ಬಾಲವಾಟಿಕ 2, 3 ಹಾಗೂ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸ್ಟಾರ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಅಪ್ಲಿಕೇಶನ್ಸ್ ಯಾವಾಗ ಪ್ರಾರಂಭ ಆಗುತ್ತೆ, ಮತ್ತೆ ಏನೆಲ್ಲ ದಾಖಲಾತಿಗಳು ಬೇಕು ಅಂದ್ರೆ ಮಗುವಿನ ಬರ್ತ್ ಸರ್ಟಿಫಿಕೇಟ್, ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್. ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬೇಕಾದ್ರೆ ಬೇಕಾಗಿರೋದಿಲ್ಲ. ಆದರೆ ಅಪ್ಲಿಕೇಶನ್ ಲಾಟ್ರಿಲಿ ಸೆಲೆಕ್ಟ್ ಆದರೆ ಸ್ಕೂಲ್ಗೆ ಅದನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಈಗಲೇ ರೆಡಿ ಮಾಡ್ಕೊಂಡಿರಿ. ಆನ್ಲೈನ್ ಅಪ್ಲಿಕೇಶನ್ಸ್ಗೆ ಬೇಕಾಗಿರೋದಂಥದ್ದು ಬರ್ತ್ ಸರ್ಟಿಫಿಕೇಟ್, ಫೋಟೋ, ಆಧಾರ್ ಕಾರ್ಡ್, ಈ 3 ಇದ್ರೆ KV ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬಹುದಾಗಿರುತ್ತದೆ. ಹಾಗೆ ಅಪ್ಲಿಕೇಶನ್ಸ್ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದು ಮಾರ್ಚ್ 15, 2026ಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಕೊನೆಯ ದಿನಾಂಕ ಏಪ್ರಿಲ್ 10, 2026ಕ್ಕೆ ಕೊನೆಗೊಳ್ಳುತ್ತೆ. ಹಾಗೂ ಏಪ್ರಿಲ್ 2026ರಂದು ಇದು ಆನ್ಲೈನ್ ಅಪ್ಲಿಕೇಶನ್ ಮುಗಿದ ನಂತರ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ಥರ್ಡ್ ಸ್ಟ್ಯಾಂಡರ್ಡ್ ವರೆಗೂ ಸ್ಟಾರ್ಟ್ ಆಗುತ್ತೆ ಆಫ್ಲೈನ್ ಅಲ್ಲಿ. ಇದೇಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದಾದ್ರೆ ಆಯಾ KV ಸ್ಕೂಲ್ಗೆ ಹೋಗಿ ಆಫ್ಲೈನ್ ಅಪ್ಲಿಕೇಶನ್ ತಗೊಂಡು ಫಿಲ್ ಮಾಡಿ ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ ಅನ್ನೆಲ್ಲ ಕೊಟ್ಟು ಸಲ್ಲಿಸ್ಬಿಟ್ಟು ಬರಬೇಕಾಗುತ್ತೆ. ಆದರೆ ಸೀಟ್ಸ್ ಇದ್ರೆ ಮಾತ್ರ ಅಪ್ಲಿಕೇಶನ್ಸ್ ಕೊಡ್ತಾರೆ, ಇಲ್ಲ ಅಂದ್ರೆ ಇರೋದಿಲ್ಲ. ಹಾಗೆ ಫಸ್ಟ್ ಸ್ಟ್ಯಾಂಡರ್ಡ್ ಮತ್ತು ಬಾಲವಾಟಿಕಾಗೆ ಫಸ್ಟ್ ಸೆಲೆಕ್ಷನ್ ಲಿಸ್ಟು ಮೇ ತಿಂಗಳಲ್ಲಿ ನಿಮಗೆ ಬರುತ್ತೆ. ಇನ್ನು ನೆಕ್ಸ್ಟ್ ಬರೋದಾದ್ರೆ ವಯೋಮಿತಿ ನಾನು ಆಲ್ರೆಡಿ ಹೇಳಿದೆ, 6 ವರ್ಷದಿಂದ 8 ವರ್ಷ ಬೇಕು. ಮಾರ್ಚ್ 31, 2026ಕ್ಕೆ ಮಗುವಿನ ವಯಸ್ಸು 6 ಆಗಿರಬೇಕಾಗುತ್ತೆ. ಹಾಗೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಗಳಿಗೆ 2 ಇಯರ್ಸ್ ಇದು ರಿಲ್ಯಾಕ್ಸೇಷನ್ ಇರುತ್ತೆ. ಹಾಗೆ ಆನ್ಲೈನ್ ಅಪ್ಲಿಕೇಶನ್ ಕಂಪಲ್ಸರಿ ಬಾಲವಾಟಿಕಾಗೂ ಫಸ್ಟ್ ಸ್ಟ್ಯಾಂಡರ್ಡ್ಗೂ. ಆಮೇಲೆ ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದನ್ನ ಇಲ್ಲಿ ನಿಮಗೆ ಕಾಣಿಸ್ತಿದೆ. ಬರ್ತ್ ಸರ್ಟಿಫಿಕೇಟ್, ಪ್ರೂಫ್ ಆಫ್ ರೆಸಿಡೆನ್ಸಿ, ಸರ್ವಿಸ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, EWS ಮತ್ತು BPL ಸರ್ಟಿಫಿಕೇಟ್ ಕಂಪಲ್ಸರಿ ಇರಬೇಕು. RTEಗೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಆನ್ಲೈನ್ ಲಾಟ್ರಿ ಸಿಸ್ಟಮ್ ಮೂಲಕ ಇದನ್ನ ಲಾಟ್ರಿ ತೆಗಿತಾರೆ. ಯಾರೆಲ್ಲ ಇನ್ನು ಇದರಲ್ಲಿ RTE ಇಲ್ಲ ಅನ್ಕೊಂಡಿರ್ತಾರೋ ಸುಳ್ಳು. RTE ಇದರಲ್ಲಿ ಪ್ರತಿ ವರ್ಷನೂ ಕೂಡ ಇದೆ. ಕರ್ನಾಟಕ ರಾಜ್ಯದಲ್ಲಿ ಕ್ಯಾನ್ಸಲ್ ಆದರೂ ಕೂಡ ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಪ್ರತಿ ವರ್ಷವೂ ಕೂಡ RTE ಅಪ್ಲಿಕೇಶನ್ ಸಲ್ಲಿಸಬಹುದಾಗಿರ್ತದೆ. ಈ ಡಾಕ್ಯುಮೆಂಟ್ಸ್ ಇದ್ರೆ ಅರ್ಜಿನ ಸಲ್ಲಿಸಬಹುದು. ಥ್ಯಾಂಕ್ ಯು. ನಾನು ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಆನ್ಲೈನ್ ಅಪ್ಲಿಕೇಶನ್ಸ್ ಪ್ರಾರಂಭವಾಗಿದ್ದ ದಿನಾಂಕ ಅದನ್ನು ನಾನು ವಿಡಿಯೋ ಮಾಡಿ ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ಆನ್ಲೈನಲ್ಲಿ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.